ಆಲಕ್ಕಿ ನುಡಿತೈತೆ ಅಣ್ಣಮ್ಮ ತಾಯಿ ನುಡಿತಾವಳೆ ಕೇಳ್ರವ್ವ ನನ್ ಬಾಯಿಂದ ನುಡಿಸ್ತಾವಳೆ ಮಾರವ್ವ ದೇವಿ ಅಂತಾವಳೆ ಹಿಂಗಂತ KGF ಹಿಟ್ಟಾಗತೈತಂತ ಹೌದು ನಮ್ ಜೊತಿನಾಗ ಕುಂತವ್ರೆ ಈಗ KGF ರಾಜನಂತ ಯಾರವ್ವ ಅದು ಅಂತ ಕೇಳ್ತೀರಾ ನಮ್ಮನ್ನ ಬೇರ್ಯಾರು ಇರ್ತಾರೆ ರಾಕಿಂಗ್ ಸ್ಟಾರು ನಮ್ ಜೊತೆಗೆ ಯಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಣ್ರಿ. ಥ್ಯಾಂಕ್ ಯು ಕಣ್ರಿ. KGF ನಾಗ ಅವ್ರೆ ಕಣ್ರಿ ಚಿನ್ನದ ರಾಣಿ ನಮ್ ಜೊತಿನಾಗ ಕುಂತವ್ರೆ ನೋಡಿ ಶ್ರೀನಿಧಿ ರಾಣಿ. ಕಾರ್ಯಕ್ರಮಕ್ಕೆ ನಿಮ್ಗೂ ಸ್ವಾಗತ. ಥ್ಯಾಂಕ್ ಯು. ಕೇಳ್ರವ್ವ KGF 2000 ಥಿಯೇಟರ್ನಾಗ ರಿಲೀಸ್ ಆಯ್ತದಂತೆ. ಹೌದೇನ್ರಿ? ಇದು ನಿಜಾನೇನ್ರಿ? ದಿಟಾನೇನ್ರಿ? ದಿಟಾರಿ 2000 ಮಿನಿಮಮ್ ಆಗುತ್ತೆ. ಬಟ್ ಇನ್ನು ಬುಧವಾರ ಅಷ್ಟರಲ್ಲಿ ಇನ್ನು ಕ್ಲಾರಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಆಗೋ ಚಾನ್ಸಸ್ ಇನ್ನ ಜಾಸ್ತಿ ಆಗತ್ತೇನ್ರಿ? ಅರೆ ವಾ, ಏನ್ರಿ ಇದು ಎಂತ ಪಸಂದಾಗಿರೋ ಸುದ್ದಿ ಹೇಳವ್ರಿ. ಅಲ್ರಿ ಅದ್ ಹೆಂಗ ಕಾಣ್ತಿರ್ರಿ ನೀವು? ಆ ಹಾಕಿರೋ ಸೂಟು ಬೂಟೇನು, ಆ ಲುಕ್ ಏನು, ಆ ಮೋಟರ್ ಬೈಕ್ ಓಡಿಸೋ ರೀತಿ ಏನು, ಅದ್ ಏಟ್ ಬಟ್ಟೆ ಕೊಡ್ಸಿರ್ಬೋದು ನಿಮಗೆ ಅಂತ. ನಮ್ ಪ್ರೊಡ್ಯೂಸರ್ ಏನ್ ಕೇಳಿದ್ರು ಕೊಡಿಸ್ತಾರೆ. ಇರೋ ಪಾಠಗಳು ನೋಡಿದ್ರೇನೆ ಗೊತ್ತಾಗ್ಬಿಡ್ತದೆ ಅದ್ ಏಟ್ ಐತಿ ಅಂತ. ಪಾಠಗಳು ಒಂದೊಂದು ವೆರೈಟಿ ಅಲ್ವೇನ್ರಿ? ನಿಮ್ ಪಾಠಗಳು ಬಿಡ್ರಿ, ಬಿಟ್ಟೇ ಇಲ್ಲ ಒಂದ ಎರಡ ಅಂತ ಹೇಳಕ್ಕೆ ಅಲ್ವಾ? ಸಸ್ಪೆನ್ಸರಿ. ಹೌದೇನ್ರಿ? ಹಂಗ ಐತಿ ಈಸ್ಯ ಅಂತ ನಮ್ಗೆ ಇವಾಗ ಗೊತ್ತಾಯ್ತು ರೀ. ಅಲ್ರಿ ಆ KGF ಸೆಟ್ನಾಗ ಆ ಧೂಳು ದುಮ್ಮಾಗ ಅದ್ ಏನ್ ಹೊಡ್ದಾಡಿರ್ರಿ ನೀವು ಅಂತ. ಎಲ್ಲೂ ನೀವು ಕರ್ರಗ್ ಆಗೇ ಇಲ್ವನ್ರಿ? ಅದ್ ಏನ್ರಿ ಹಿಂಗ್ ಪಳ ಅಂತ ಹೊಡಿತೀರಿ ಹಂಗೆ? ಅಲ್ಲ ನೀವು ಹೊಡ್ದಾಡುವಾಗ ನಿಮ್ಮ ಹೆಲ್ತ್ ಏನು ಆಗಿಲ್ವೇನ್ರಿ? ಅಲ್ಲ ನೀವು ಅದ್ ಹೆಂಗೆ ಇಷ್ಟೊಂದು ಎಲ್ಲ ಬಿದ್ದು ಹೊಡೆದಾಡಿ ಆ ಧೂಳ್ನಾಗ ದುಮ್ಮಾಗ ಕರ್ರಗಾಗಿಲ್ವಲ್ರಿ ಹೆಂಗೆ ಅಂತ? ಏನ್ ಹಚ್ಕೊಂಡಿದ್ರಿ ಅಂತ ಮಕ್ಕಕ್ಕೆ? ಡಾರ್ಕ್ ಮೇಕಪ್ ಹಚ್ಕೊಂಡಿದ್ದೆ, ಅದ್ರಲ್ಲಿ ಕರ್ಗಾಗಿದ್ದೆ, ವಾಪಸ್ ಬಂದ ತಕ್ಷಣ ಬೆಳಗಾಗೋದು. ಹೌದೇನ್ರಿ? ಹೌದ್. ಅಲ್ರಿ ನೀವ್ ಹೆಂಗ ಅಂತ ಎಷ್ಟೊಂದ್ ನಿಮ್ಗೆ ಹಾಲಿವುಡ್ ಆಪರು ಬಾಲಿವುಡ್ ಆಪರ್ ಬದಕತ್ತೈತಂತಿ, ನಿಜವೇನ್ರಿ? ಇಲ್ರಿ, ಏನ್ ಬಂದಿಲ್ಲ, ಸುಮ್ನೆ ನೀವೇ ಹೇಳ್ತಿದ್ದೀರಿ. ಏನ್ ಬಂದಿಲ್ಲ, ಬರೀ KGF ಕಾಯ್ತಾ ಇರೋದಷ್ಟೇ. ಅಲ್ರಿ ಯಶ್ ಸರ, ನಿಮ್ಗೆ ಆ KGF ನಾಗ ರಾಖಿ ಬಾಯ್ ಅಂತ ಒಂದು ಹಾಡೈತಲ್ರಿ, ನಮ್ ಊರಾಗಿನ ಐಕ್ಳೆಲ್ಲ ಏನು ಬರೀ ಆ ಹಾಡಿಗೆ ಸ್ಟೆಪ್ ಹಾಕದೆ ಆಗದೆ. ಅಲ್ಲ ನೀವ್ ನೋಡಿದ ತಕ್ಷಣ ಆ ಹಾಡು ಹೆಂಗ್ ಅನಿಸ್ತ್ರಿ? ಎಲ್ಲ ಜನ ಹೆಂಗೆ ನೋಡ್ತಾವ್ರೆ ಎದ್ನ ಬಿದ್ನ ಅಂತ? ಖುಷಿ ಆಗ್ತಿದೆ, ಅಷ್ಟೊಂದು ಎಲ್ಲಾ ಭಾಷೆಯಲ್ಲೂ ನೋಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇಟ್ ಇಸ್ ನೈಸ್. ಅಂದ್ರೆ ನಮ್ ಸಾಂಗ್ ಎಲ್ಲ ನೋಡ್ಬೇಕು, ಕೇಳಬೇಕು, ಡ್ಯಾನ್ಸ್ ಆಡ್ಬೇಕು ಅಂತಾನೆ ನಾವು ಮಾಡೋದು. ಸೊ ಅದು ಆಗ್ತಾ ಇದೆಯಲ್ಲ, ಖುಷಿ ಇದೆ. ಥಿಯೇಟರ್ ಅಲ್ಲಿ ಇನ್ನೂ ಕುಣಿದು ಕುಪ್ಪಳಿಸ್ತಾರೆ ಅನ್ನೋ ನಂಬಿಕೆ. ವಿಲನ್ಗಳು ಒಳ್ಳೆ ಗೂಳಿ ಹಂಗ ಅವ್ರಲ್ರಿ ಒಬ್ಬೊಬ್ರುನು. ಅವ್ರ ಜೊತೆ ಹೆಂಗ ನೀವು ಹೊಡೆದಾಡಿದ್ರಿ ಅಂತ. ಅಲ್ಲ ಅದೆಲ್ಲರ ಹೋಗ್ಲಿ, ನೀವ್ ಬಿಡಿ. ಅಲ್ಲ ನೀವು ಬಿಡಿ, ನೀವು ರಾಜ ಹುಲಿ ಕಣ್ರಿ, ನೀವು ಫೈಟ್ ಮಾಡ್ತೀರಿ ಬಿಡಿ. ಹೆಂಗೈತ್ರಿ ಫೈಟಿಂಗ್ಸ್? ವಸಿ ಹೇಳ್ರಿ ಅಲ್ಲ KGF ಫೈಟಿಂಗ್ ಬಗ್ಗೆ. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ ಫೈಟ್ಸ್. ಒಂದೊಂದು ಕಾನ್ಸೆಪ್ಟ್, ಯಾವತ್ತು ಫೈಟ್ ಯಾವಾಗ ವರ್ಕ್ ಆಗುತ್ತೆ ಅಂದ್ರೆ ಅದ್ರ ಹಿಂದೆ ಇರೋ ಕಾನ್ಸೆಪ್ಟ್, ಸೀನ್. ಸೊ ತುಂಬಾ ಪವರ್ಫುಲ್ ಸೀನ್ಸ್ಗಳಿದೆ, ಪವರ್ಫುಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವಂತ ವಿಷಯಗಳಿದೆ. ಸೊ ಅದರಿಂದ ಚೆನ್ನಾಗಿ ವರ್ಕ್ ಆಗಿದೆ. 7-8 ಅದು ಎಷ್ಟು ವಿಲನ್ಗಳವ್ರಿ? ಅವ್ರೆಲ್ರ ಬಗ್ಗೆ ವಸಿ ಹೇಳ್ರ ಉದಾರವಾಗಿ. ಐ ಥಿಂಕ್ ಈ ಸಿನಿಮಾಲಿ ಒಬ್ಬೊಬ್ರು ಹ್ಯಾಂಡ್ ಪಿಕ್ಡ್ ಅಂತ ಹೇಳ್ಬೋದು. 90% ಎಲ್ಲ ಹೊಸಬ್ರು ಇದ್ದಾರೆ ಈ ಸಿನಿಮಾಲಿ. ಬಿಕಾಸ್ ಒಬ್ಬೊಬ್ರು ಆ ಪಾತ್ರ ವಿಶೇಷವಾಗಿ ಕಾಣಿಸ್ಬೇಕು, ಒಂದು ಹೊಸ ಪ್ರಪಂಚ ಅನ್ನಿಸ್ಬೇಕು ಅಂತ ಹುಡುಕಿ ಆಕ್ಟ್ ಮಾಡಿಸಿದ್ದಾರೆ ಪ್ರಶಾಂತ್ ಅವರು. ಅದರಲ್ಲೂ ಎಲ್ಲರಿಗೂ ಗಡ್ಡ ಬಿಡಿಸಿ, ಹೇರ್ ಸ್ಟೈಲ್ಗಳೆಲ್ಲ ಚೇಂಜ್ ಮಾಡಿ, ಆ ಲುಕ್ ತಂದವ್ರನ್ನ ಆಮೇಲೆ ಟ್ರೈನ್ ಮಾಡಿ, ಇನ್ಕ್ಲೂಡಿಂಗ್ ಶ್ರೀನಿಧಿನು ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು ವರ್ಕ್ಶಾಪ್ ಮಾಡಿ ಆಮೇಲೆ ಆಕ್ಟ್ ಮಾಡ್ತಿರೋದು. ಸೊ ಒಬ್ಬೊಬ್ರು ಸೂಪರ್ ಆಗಿದ್ದಾರೆ. ನಮ್ಮ ರಾಮ್ ನನ್ನ ತುಂಬ ವರ್ಷದ ಗೆಳೆಯ, ನನ್ನ ಜೊತೆಲೇ ಇರುವಂಥ ಸ್ನೇಹಿತ. ಸೊ ಫಸ್ಟ್ ಟೈಮ್ ರಾಮ್ ಆಕ್ಟ್ ಮಾಡ್ತಾ ಇರೋದು. ಅವ್ನು ರಿಯಲ್ ನೋಡಕ್ ಮಾತ್ರ ಹಂಗೆ, ಆದ್ರೆ ಮಗು ತರ ಮನ್ಸು, ಬಟ್ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾನೆ. ಯಾರು ನಾವೇ ಆಶ್ಚರ್ಯ ಪಡ್ಬೇಕು, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ರು. ವಿನಯ್ ಅವನು ಅಷ್ಟೇ, ನನ್ನ ಜೊತೆ ಎಲ್ಲ ಆಲ್ಮೋಸ್ಟ್ ನನ್ನ ಜೊತೆಲಿರೋ ಹುಡುಗರೆಲ್ಲ ಇದರಲ್ಲಿ ಆಕ್ಟರ್ ಆಗ್ಬಿಟ್ಟಿದ್ದಾರೆ. ಎಲ್ರು ಪ್ರಶಾಂತ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರಲ್ಲಿರೋ ಪ್ರತಿಭೆನ ಗುರುತಿಸಿ ಅವರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಅಂಡ್ ಅವ್ರು ಯಾರು ಆಕ್ಟರ್ ಆಗಬೇಕು ಅಂತಿದ್ದವರಲ್ಲ, ಬಟ್ ಅವ್ರು ರಿಯಲ್ ಆಗಿ ಆ ಥರ ಟಫ್ ಆಗಿರ್ತಾರೆ. ಅವ್ರನ್ನ ನೋಡಿ ಪೆಕ್ಯುಲರ್ ಆಗಿರುತ್ತೆ ಅಂತ ಪ್ರಶಾಂತ್ ಸಾಹೇಬ್. ಲಕ್ಕಿ ಅಂತ ಇನ್ನೊಬ್ಬ ನಮ್ಮ ಗೆಳೆಯ, ಇನ್ಫ್ಯಾಕ್ಟ್ ಅವ್ರ ಮಗಳು ನಮ್ಮ ಲಕ್ಕಿ ಮೂವಿಲಿ ಆಕ್ಟ್ ಮಾಡಿದ್ಲು. ಚಿಕ್ಕ ಮಗು ಒಬ್ಳು ನನಗೆ ಬೈಯೋದೊಂದು ಸೀನ್ ಇದೆ, ಅದು ಅವ್ರ ಮಗಳು ಮಾಡಿದ್ದು. ನನ್ನ ಫ್ರೆಂಡ್ ನಮ್ಮ ಸೂರಿ ಅಂತ ನನ್ನ ಜೊತೆ ಇರ್ತಾರೆ, ಯಾವಾಗ ನನ್ನ ಬೆಸ್ಟ್ ಫ್ರೆಂಡ್, ಅವರು ಆಕ್ಟ್ ಮಾಡಿದ್ದಾರೆ.
ಆಮೇಲೆ ಅವಿನಾಶ್ ಅಂತ ಒಬ್ರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ, ಅವರು ಹೊಸಬ್ರು, ಅವ್ರದ್ದು ಬೇರೆ ಪ್ರೊಫೆಷನ್ನು ಕೇಟ್ರಿಂಗು. ಅವ್ರು ಆಂಡ್ರೀವ್ಸ್ ಅನ್ನೋ ಒಂದು ಪಾತ್ರ ಮಾಡಿದ್ದಾರೆ, ಲಕ್ಕಿ ಆ್ಯಕ್ಟ್ ಮಾಡಿದ್ದಾರೆ, ಅವರಿದ್ದಾರೆ. ಇನ್ನೊಬ್ಬ ದಯಾ ಅಂತ ಒಂದು ಪಾತ್ರ ಮಾಡಿದ್ದಾರೆ, ತಾರಕ್ ಅಂತ ಅವ್ರ ಹೆಸರು. ಆಮೇಲೆ ವಸಿಷ್ಠ, ಅಫ್ಕೋರ್ಸ್ ಅವರು ವಸಿಷ್ಠ ಇವಾಗ ಎಕ್ಸ್ಪೀರಿಯನ್ಸ್ಡೇ. ರಾಜಾ ಹುಲಿಲಿ ಫಸ್ಟ್ ಮಾಡಿದ್ದು, ಅಲ್ಲಿಗೂ ಇಲ್ಲಿಗೂ ನೋಡಿದ್ರೆ ನನಗೆ ತುಂಬ ಡಿಫ್ರೆನ್ಸ್ ಕಾಣುತ್ತೆ. ಆ್ಯಂಡ್ ಈ ಎಸ್ ಗ್ರೋನ್ ಆ್ಯಸ್ ಅನ್ ಆ್ಯಕ್ಟರ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಇನ್ಯಾರಿದ್ದಾರೆ, ತುಂಬಾ ಜನ ಇದ್ದಾರೆ ಆಕ್ಚುಲಿ. ಯಾರಾದ್ರೂ ಹೆಸರು ಬಿಟ್ರೆ ಬೈಕ್ ಬರೋದು ಯಾರು? ಅಚ್ಯುತ್, ಅಫ್ಕೋರ್ಸ್ ಅಚ್ಯುತ್ ಇದ್ದಾರೆ, ಬಿ ಸುರೇಶ್ ಅವರು ಇದ್ದಾರೆ, ಎಲ್ಲರಿಗಿಂತ ಹೆಚ್ಚಾಗಿ ಅನಂತ್ ಸರ್ ಇದ್ದಾರೆ. ಅವ್ರ ಬಗ್ಗೆ ಅವ್ರು ಬಿಡಿ, ಅವರು ನಮ್ ಎಲ್ರ ಫೇವ್ರೇಟ್, ನಮ್ಮ ಅಮ್ಮ ಅವ್ರ ಫೇವ್ರೇಟ್, ನಮ್ಮ ಅಜ್ಜಿ ಅವ್ರ ಫೇವ್ರೇಟ್, ಒಬ್ರ ಇಬ್ರ ಎಲ್ಲ ಜನರೇಷನ್ ಅವರು ನೋಡ್ಬಿಟ್ಟವ್ರಿ ಅವ್ರ ಫಿಲ್ಮ್ ನ. ನೀವು ತುಂಬಾ ಚಿಕ್ಕವರು ಸುಗುಣ, ತುಂಬಾ ಈಗ ತಾನೇ ಕಾಲೇಜಿಗೆ ಬಂದಿದ್ದೀರಾ. ಎಲ್ರು ಇಷ್ಟನೇ ಅವ್ರಿಗೆ ಬಿಡಿ, ಇನ್ನ ನಿಮ್ಗೆ ಇಷ್ಟ ಆಗ್ದಿರ್ತದ. ಮಾಳವಿಕ ಅವ್ರು ಮಾಡಿದ್ದಾರೆ, ಮಾಳವಿಕ ಅವರಿದ್ದಾರೆ, ಬಿ ಸುರೇಶ್ ಅವರಿದ್ದಾರೆ, ಇನ್ನೂ ತುಂಬಾ ಜನ ಇದ್ದಾರೆ. ಆಕ್ಚುಲಿ ದೊಡ್ಡ ಲಿಸ್ಟ್ ಇದೆ ಆಕ್ಟರ್ಸ್, ಯಾವ್ದಾದ್ರು ಹೆಸರು ಮರ್ತಿದ್ರೆ ಕ್ಷಮಿಸಿ. ಅಯ್ಯಪ್ಪ ಇದ್ದಾರೆ, ಅಯ್ಯಪ್ಪ ಇದ್ದಾರೆ. ಹೌದು, ಹೆಂಗ್ ಬಿಡಕ್ಕಾಗತ್ತೆ ನಿಮ್ಗೆ, ಚಿನ್ನದ ನಿಧಿನೇ ನೀವು ಜಾಸ್ತಿ. ಅಯ್ಯಪ್ಪ has done a wonderful role. ಶ್ರೀನಿಧಿ, of course, ನಾನು ಆಗ್ಲೇ ಹೇಳಿದೆ. ಸೊ ಆಲ್ ಆಫ್ ದಮ್ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಶ್ರೀನಿಧಿ ಅವರೇ, ನೀವು ಚಿನ್ನ ತರ್ತೀರಿ ಅಂತ ನಾನು ಅಡ್ಪ ಎಲ್ಲ ಎತ್ಕೊಂಡ್ ಬಂದ್ಬಿಟ್ಟಿದೀನ್ರಿ. ಎಲ್ರಿ ಚಿನ್ನ ಕೊಡ್ರಿ, KGF ಚಿನ್ನ ಎಲ್ಲ KGF ಅಲ್ಲಿ ಅವ್ರು ಗಣಿಗಾರಿಕೆ ಮಾಡಿ ಎಲ್ಲಿಟ್ಟಿದಾರೆ ಅಂತ ಅವ್ರ ಹತ್ರ ಕೇಳ್ಬೇಕು, ಅವ್ರ ಹತ್ರ ಇದೆ ಎಲ್ಲ. ಓಕೆ, ನೆಕ್ಸ್ಟ್ ಹಂಗಾದ್ರೆ ಗಣಿಗಾರಿಕೆ ಮಾಡಕ್ಕೆ ಎಲ್ಲ ಫುಲ್ ಕಲ್ತ್ಕೊಂಡ್ಬಿಟ್ಟಂಗ ಅವ್ರೆ ನಮ್ಮ ಯಶ್ ಅವರು. ಸೂಪರ್. ಹೌದಾ? ಹೆಂಗೆ ಅಂತ ಕಲ್ತ್ಬಿಟ್ಟಿದೀರಿ? ಬನ್ನಿ ನಿಮ್ಗೆ ಹೇಳ್ಕೊಡ್ತೀವಿ. ಹೌದಾ? ಅಲ್ಲಿಗೆ ಬರ್ಬೇಕೇನೋ ಮತ್ತೆ ಕೋಲಾರ ಸಿಗುತ್ತೆ ಅಂತ ಬಂದ್ಬಿಡ್ತೀವಿ. ತಡಪ ಎಲ್ಲ ತಗೊಂಡ್ ಬಂದಿದ್ದೀರಂತೆ ಆಲ್ರೆಡಿ. ಆ KGF ಸೆಟ್ ಎಲ್ಲ ಹೆಂಗ್ ಹಾಕೋರ್ರಿ, ನಿಜವಾಗ್ಲೂ ಆ ಸೆಟ್ಗೆನೆ ನಾವು ಎಲ್ರು ಫಿದಾ ಆಗ್ಬಿಟ್ಟಿದೀವಿ. ಯಾಕಂದ್ರೆ ಆ ಟ್ರೇಲರ್ ನಾಗ ನೋಡಿದ್ವಲ್ಲ, ಮಸ್ತ್ ಕಣ್ರಿ. ಅದ್ರ ಬಗ್ಗೆ ಹೇಳ್ತೀರಾ? ಶಿವು ನಮ್ಮ ಆರ್ಟ್ ಡೈರೆಕ್ಟರ್, ಐ ಥಿಂಕ್ ಆ ಮನುಷ್ಯ ಎಲ್ಲರೂ ಒಬ್ಬೊಬ್ರು ರಾಕ್ಷಸರು ಅನ್ಬೇಕು ಈ ಸಿನಿಮಾಲ್ ಕೆಲಸ ಮಾಡಿರೋ ಟೆಕ್ನಿಷಿಯನ್ಸ್. ಮನುಷ್ಯರ ತರ ಕೆಲಸ ಮಾಡಿಲ್ಲ. ಆ ಜಾಗದಲ್ಲಿ ಹೋಗಿ ಆ ಸೆಟ್ ನಿಲ್ಸಿ, ಆ ಹುಡುಗರುಗಳು ಅಷ್ಟೇ, ಶಿವ ಅವ್ರ ಅಸಿಸ್ಟೆಂಟ್ಸ್ ಒಬ್ಬೊಬ್ರು, ಹ್ಯಾಟ್ಸ್ ಆಫ್. ಅಲ್ಲಿ ಆ ಥರದ ಒಂದು ಸೆಟ್ ನಿಲ್ಲಿಸ್ಬೋದು, ಈ ಥರ ಮಾಡ್ಬೋದು ಅನ್ನೋದನ್ನ ಯಾರು ನಂಬಕ್ಕೂ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ ಗಾಳಿ, ಅಲ್ಲಿ ರೋಡ್ ಮಾಡಿದ್ದಾರೆ, ಅಲ್ಲಿ ಹೋಗೋದಕ್ಕೆ ನಮಗೆ ಇರೋದಕ್ಕೆ ನಾವೆಲ್ಲ ಹೋಗಿ ಅಷ್ಟು ಕಷ್ಟಪಟ್ವಿ ಅನಿಸುತ್ತೆ. ಬಟ್ ನಮಗಿಂತ ಕಷ್ಟ ಆ ಜಾಗನ ಅಟ್ಲೀಸ್ಟ್ ಅಷ್ಟಾರು ನಾವು ಅಟ್ಲೀಸ್ಟ್ ಕ್ಯಾರವಾನ್ ಹೋಗೋಷ್ಟು, ಕಾರ್ ಹೋಗೋಷ್ಟು ಮಾಡಿಕೊಟ್ರು ಅವರು. ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರು, ಶಿವ ಅವರು. ಆ್ಯಂಡ್ ಡೀಟೇಲಿಂಗ್, ಆ ಮನುಷ್ಯನೊಳಗೆ ಇದ್ದಿದ್ದು ಹಸಿವು ಅನಿಸುತ್ತೆ, ತೋರಿಸ್ಬೇಕು ಯಾವ್ದಾರ ಸಿನಿಮಾಲಿ ನಮ್ಮ ಕೆಲಸ ಅಂತ. ಈ ಸಿನಿಮಾಲಿ ಸರಿಯಾಗಿ ತೋರಿಸಿದ್ದಾರೆ. ಆ್ಯಂಡ್ ಅದನ್ನು ಅಷ್ಟೇ ಚೆನ್ನಾಗಿ ಡೈರೆಕ್ಟರ್ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಭುವನ್ ಗೌಡ ಕ್ಯಾಮ್ರಾಮ್ಯಾನ್. ಸೊ ಶಿವ ಬಗ್ಗೆ ಹೇಳೋದಾದರೆ ಯಾವತ್ತೂ ನೋವಂದಿಲ್ಲ ಮನುಷ್ಯ. ಗಾಳಿ ಬಂದು ಮಳೆ ಬಂದು ಸೆಟ್ ಎಷ್ಟೋ ಸಲ ಬಿದ್ರೂ, ಸರ್ ಆ ಬ್ಲಾಕ್ ಚೆನ್ನಾಗಿದೆಯಲ್ಲ, ಅಲ್ಲಿ ಮಾಡ್ತಾ ಇರಿ, ಇದನ್ನ ರೆಡಿ ಮಾಡಿಕೊಟ್ಬಿಡ್ತೀನಿ ಅಂತ. ನಾನು ಒಂದ್ಸಲ ಹೇಳಿದೆ, ಏನು ಶಿವು ಹಿಂಗೆ ಬಿದ್ದು ಹೋಗ್ತಾ ಇದೆ, ಇದು ಎಷ್ಟೇ ಮಾಡಿದ್ರು ಪರ್ಮನೆಂಟ್ ಸ್ಟ್ರಕ್ಚರ್ ಆದ್ರೇ ಅಲ್ಲಿ ನಿಲ್ಲೋದು, ಇಲ್ಲ ಅಂದರೆ ನಿಲ್ಲಲ್ಲ. ನಂಗೆ ಮಣ್ಣು ಅಷ್ಟು ಗಟ್ಟಿ ಇರಲ್ಲ. ಏನು ಹಿಂಗಾದ್ರೆ ಬಜೆಟ್ ಸ್ಕೇಲಪ್ ಆಗ್ತಾ ಇದೆ, ಎಷ್ಟಂತ ಹೇಳೋದು ಪ್ರೊಡ್ಯೂಸರ್ಗೆ, 2 ಸಲ ಸರಿ 3 ಸಲ ಸರಿ. ಹಿಂಗಾದ್ರೆ ಸರ್ ತಲೆನೇ ಕೆಡ್ಸ್ಕೊಬಿಡಿ ಸರ್, ನಾನು ಮಾಡ್ತೀನಿ, ಅದೇನಿರಲಿ ಬಜೆಟ್ ಬೇಕಾದ್ರೆ ಒಂಚೂರು ಹಂಗೆ ಹಿಂಗೆ ಅಂದ್ರೂ ನಾನು ಮಾಡ್ತೀನಿ, ನೀವು ಕೆಲಸ ಮಾಡಿ ಸರ್ ನೀವೆಲ್ಲ ಅಂತ ಹೇಳೋರು. ಪ್ರಶಾಂತ್ಗೆ ಒಂದು ಸಣ್ಣ ಟೆನ್ಷನ್ ಏನೇ ಹಿಂಗೆ ಇದು ಬಂದ್ರೂ ಆ ಯಪ್ಪ ಇಲ್ಲ ನಾನು ಮಾಡ್ಕೊಡ್ತೀನಿ ಸರ್ ಅಂತ ಮಾಡೋರು. ಆ್ಯಂಡ್ ಅವರಿಬ್ಬರು ಕಾಂಬಿನೇಷನ್ ಚೆನ್ನಾಗಿತ್ತು. ಪ್ರಶಾಂತ್ಗೆ ಏನು ಬೇಕು ಅಲ್ರಿ, ಒಂದ್ ಕಡೆ ಹೋಗ್ತೀರಾ ನೀವು ನಮಸ್ಕಾರ ಅಂತೀರಾ, ಇನ್ನೊಂದ್ ಕಡೆ ಹೋಗ್ತೀರಾ ನಮಸ್ಕಾರಂ ಅಂತೀರಾ, ಇನ್ನೊಂದ್ ಕಡೆ ಒಣಕ್ಕಂ ಅಂತೀರಾ, ಇನ್ನೊಂದ್ ಕಡೆ ನಮಸ್ಕಾರ ಅಂತೀರಾ. ಅದ್ ಹೆಂಗ್ರಿ ಇಷ್ಟು ಭಾಷೆ ಹೆಂಗ್ ಕಲ್ತ್ರಿ ಶಿವ ಅಂತ? ಹೊಟ್ಟೆಪಾಡು ಮಾಡ್ಬೇಕಲ್ವಾ? ಅಲ್ಲ, ಸೀರಿಯಸ್ ನೋಟ್, ಯಾರಿಗಾದ್ರೂ ನಾವು ಬುದ್ಧಿ ಹೇಳಬೇಕಂದ್ರೆ ನಾವು ಕರೆಕ್ಟಾಗಿರಬೇಕು. ಸೊ ಎಲ್ಲಿ ಹೋಗ್ತೀವಿ ಅಲ್ಲಿ ಭಾಷೆ, ಅಲ್ಲಿ ಜನ, ಅಲ್ಲಿ ಸಂಸ್ಕೃತಿಗೆ ಬೆಲೆ ಕೊಡಬೇಕು, ಅಟ್ಲೀಸ್ಟ್ ಎಫರ್ಟ್ ಹಾಕಬೇಕು ಅನ್ನೋದು ನಾನು ತುಂಬ ಕಡೆ ಹೇಳಬೇಕು ಅಂತಿದ್ದೆ, ಹೇಳ್ತಿದ್ದೆ. ಆದರೆ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಮಾಡಿ ತೋರಿಸ್ಬೇಕು ಅನ್ನೋದೊಂದಿತ್ತು. ಕೆಲವು ಸಿನಿಮಾಗಳು ನೋಡ್ತಾ, ಸ್ನೇಹಿತರುಗಳು ಮಾತಾಡ್ತಾ ಒಂದು ರೇಂಜಿಗೆ ಗೊತ್ತಿತ್ತು ಅಷ್ಟೇ. ಬಟ್ ಈ ಥರ ಪ್ರಮೋಷನ್ ಇದೆ ಅಂದಾಗ ಸ್ವಲ್ಪ ಕೂತ್ ಕೆಲಸ ಮಾಡಬೇಕಾಯ್ತು. ಮಾಡಿದ್ರಿಂದ ಅವ್ರ ಭಾಷೆ ಯಶ್ ಅವ್ರ ಜೊತೆ ಕೆಲಸ ಮಾಡಿದ್ಮೇಲೆ ನಿಮ್ಗೆ ಏನೋ ಒಂದು ಅನ್ಸಿರ್ತೈತಿ, ಹೇಳ್ರಿಪ್ಪ ಅಂತ. ನನ್ಗೆ ತುಂಬಾನೇ ಕಲಿಯಕ್ ಸಿಕ್ಕಿದೆ. ಸೊ ಅವ್ರು ನೋಡಿ, ಇವಾಗ ಶೂಟಿಂಗ್ ಅಲ್ಲಾಗ್ಲಿ, ಇಲ್ಲ ಅವ್ರ ಲೈಫ್ ಕ್ವಾಲಿಟೀಸ್ ಆಗಲಿ, ಇಲ್ಲ ದ ವೇ 2 ವರ್ಷ ಏನ್ ಕೆಲಸ ಮಾಡೋದು, ಇಷ್ಟು ಪ್ಯಾಷನ್, ಡೆಡಿಕೇಶನ್, ಲಾಟ್ ಆಫ್ ಥಿಂಗ್ಸ್ ನಂಗೆ ಕಲಿಯಕ್ ಸಿಕ್ಕಿದೆ.
ಅವ್ರ ಕೂದ್ಲು ಮೀಸೆ ದಾಡಿ ಎಲ್ಲ ಹೆಂಗ್ ಬಿಟ್ರ ಅದ್ ಕೇಳ್ಕೊಂಡ್ರೇನ್ರಿ? ಅದು ನನ್ಗೆ ಬೇಜಾರಾಗ್ತಿತ್ತು ಒಂದೊಂದ್ ಸೀನ್ಸ್ ಯಾವ ಸಿಗೆಕಾಯಿ ಹಚ್ಚಿದ್ರಂತ, ಯಾವ ಶಾಂಪು ಹಚ್ಚಿದ್ರಂತ. ಟಾಪಿಕ್ ಹೋಗೋದೇ ಬೇಡ, ನಾನು ಡಿಪ್ರೆಷನ್ ಅಲ್ಲಿ ಹೋಗ್ತೀನಿ. ನಮ್ಗೆ ಹೌದಲ್ರಿ, ಹೆಣ್ಮಕ್ಳಿಗೆಲ್ಲ ನಮಗೆ ಹೊಟ್ಟೆ ಕಿಚ್ಚಾಗ್ಬಿಡುತ್ತೆ ನೋಡಿ. ಅದನ್ನ ಹಿಡ್ಕೊಂಡು ಅದಕ್ಕೆ ಬೇಡ ಸುಮ್ನೆ ಬಿಡಿ ಬೇಡ ಬಿಡಿ ಅಂತೀರಾ? ಆದ್ರೆ ನಮ್ಮ ಊರಿನ ಐಕ್ಳೆಲ್ಲ ನಿಜ ಕಣ್ರಿ, ನಿಮ್ಮ ಆ ಪಿಕ್ಚರ್ ಟ್ರೇಲರ್ ನೋಡಿದಾಗಿಂದ ಪಿಕ್ಚರ್ ರಿಲೀಸ್ ಆಗೋವರೆಗೂ ನಾವು ಶೇವ್ ಮಾಡಂಗಿಲ್ಲ, ಕೂದ್ಲು ಕಟ್ಟಿಂಗ್ ಮಾಡಂಗಿಲ್ಲ ಅಂತಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಊರಿಂದ ಆ ಕಟಿಂಗ್ ಶಾಪ್ ಅವ್ರಾದ್ರೆ ಫಸ್ಟ್ ಹೇಳಿ ಮೇಡಮ್ ಯಶ್ ಬಾಸ್ಗೆ ಫಸ್ಟ್ ಅವ್ರ ದಾಡಿನ ಶೇವ್ ಮಾಡ್ಸಕ್ ಹೇಳಿ, ನಾವು ನಮಗ್ ಕಸ್ಟಮರ್ಗಳೇ ಇಲ್ಲ. ಕಸ್ಟಮರ್ ಇಲ್ಲ ಯಾವ ಸಲೂನ್ ಅಲ್ಲಿ, ಯಾಕಂದ್ರೆ ಎಲ್ಲ ಹಿಂಗ್ ಬಿಡ್ತಾನೆ ಇದಾರಲ್ಲ ಅದಕ್ಕೆ. ಇಂಥವೆಲ್ಲ ನಿಮ್ಗೆ ಹೇಳಿರ್ತಾರಲ್ರಿ ನಿಮ್ಮ ಟ್ರಿಮ್ಮಿಂಗ್ ಮಾಡೋದು ಒಂದ್ ಕೆಲಸ, ಸೊ ಅದನ್ನು ಮಾಡ್ತಾ ಇದಾರೆ. ಬಿಯರ್ಡ್ ಕ್ರೀಮು, ಬಿಯರ್ಡ್ ಇದು ನಾನು ಅದೇ ಹೇಳ್ತಾ ಇದ್ದೆ ಬೆಳಗ್ಗೆ ಯಾವ್ದೋ ಇಂಟರ್ವ್ಯೂ ಅಲ್ಲಿ. ನಮ್ಮ ಅಲ್ಲಿ ಎಲ್ಲ ಆರ್ಟಿಸ್ಟ್ ಗಳು ಸೇರಿದ್ರೆ ಅವ್ರಗಳ ಡಿಸ್ಕಷನ್ ಹೆಂಗಿರ್ತಿತ್ತು ಗೊತ್ತಾ? ಈ 4-5 ಹೀರೋಯಿನ್ಗಳು ಹುಡುಗಿರೆಲ್ಲ ಸೇರ್ಬಿಟ್ರೆ ಆ ಹೊಸ ನೇಲ್ ಪಾಲಿಶ್ ಬಂದಿದೆ, ಹೊಸ ಲಿಪ್ಸ್ಟಿಕ್ ಬಂದಿದೆ ಅಂದಂಗೆ ಇವ್ರು ಹೊಸ ಬಿಯರ್ಡ್ ಕ್ರೀಮ್ ಬಂದಿದೆ, ಹೊಸ ಜೆಲ್ ಬಂದಿದೆ ಅಂತ ಮಾತಾಡ್ತಿರೋರು. ಒಳ್ಳೆ ನ್ಯೂಸ್ ಆತ್ರಿ. ಹಂಗಂತ ನೋಡಿದ್ರೆ ನ್ಯಾಷನಲ್ ನ್ಯೂಸೇ ಆತು ಅಂತ ಅನ್ಕೋಬಹುದು. ಯಾಕಂದ್ರೆ ಎಲ್ಲ 5 ಭಾಷೆನಾಗ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಅಷ್ಟು ಭಾಷೆನಾಗ ಎಲ್ರು ಕೇಳೋರೆ ಎಷ್ಟು ಅವ್ರಿಗೆ ಹೆಂಗೆ ಇಷ್ಟು ಕೂದಲನ್ನ ಇಷ್ಟು ದಿನ ಮೇಂಟೈನ್ ಮಾಡೋದು. ಡಿಫಿಕಲ್ಟ್ ಸೀನ್ ಎಲ್ಲ ಆಯ್ತು. ಎಷ್ಟು ಅದೊಂದು ತುಂಬಾ ಏನೋ ಮುಖ್ಯವಾಗಿ ನಾವು ರಾಧಮ್ಮ ಅವ್ರಿಗೆ, ರಾಧಿಕಾ ಅವ್ರಿಗೆ, ಅವರು ಇದನ್ನೆಲ್ಲ ಸಹಿಸ್ಕೊಂಡಿದ್ದಕ್ಕೆ ಅವ್ರಿಗೆ ಹೇಳ್ಬೇಕು, ಎಲ್ಲಾ ಕ್ರೆಡಿಟ್ ಕೊಡ್ಬೇಕು. We could all see the happiness in that video when she was trimming. ಏನ್ ಖುಷಿ ಇತ್ತು ಅಂದ್ರೆ. ಹೌದು, ಕರೆಕ್ಟ್, ಖರೆ ಹೇಳಿದ್ರಿ ನೋಡಿ ನೀವು. ಅಂದಂಗೆ ಶ್ರೀನಿಧಿ ಅವರೇ, ನಿಮ್ಗೆ ಈ ಪಿಕ್ಚರ್ನಾಗ ಮಾರಿಲಿಕ್ಕ ಆಗೋದಿಲ್ಲ ಅಂತ ಒಂದು ಎಕ್ಸ್ಪೀರಿಯನ್ಸ್ ಏನಾರ ಇದ್ರೆ ಹೇಳ್ರಿ ಅಲ್ಲ. ಒಂದಂತಲ್ಲ, ನನ್ಗೆ ನೀವು ಯಾವ ದಿನ ಯಾವ ಶೂಟಿಂಗ್ ಯಾವ ಪೋರ್ಷನ್ ಕೇಳಿದ್ರು ಎಲ್ಲ ನೆನಪಿದೆ ನಂಗೆ. ಲೈಕ್ ಐ ಥಿಂಕ್ ದ ಎಂಟೈರ್ ಜರ್ನಿ ಇಸ್ ಮರೆಯಲಾಗದಂತ ಒಂದು ಜರ್ನಿ ನನ್ಗೆ ಇದು. ಅಂಡ್ ಐ ಡೋಂಟ್ ವಾಂಟ್ ಟು ಫರ್ಗೆಟ್ ಆಲ್ಸೋ. ಅಲ್ರಿ, ಫಸ್ಟ್ ಪಿಕ್ಚರ್ 5 ಭಾಷೆನಾಗ ವರ್ಕ್ ಮಾಡಕ್ಕೆ ನಿಮ್ಗೆ ಲಕ್ಕಿ ಚಾನ್ಸ್ ಅಲ್ರಿ. ತುಂಬಾ ಅದೃಷ್ಟ, ತುಂಬಾ ಅದೃಷ್ಟ, ದೇವರ ಆಶೀರ್ವಾದ. ನೆಕ್ಸ್ಟ್ ಏನ್ರಿ, ಎಂತ ಪಿಕ್ಚರ್ ಮಾಡ್ಬೇಕು ಅಂತಿದ್ದೀರಾ ಇವಾಗ? ಇದು ಒಳ್ಳೆ ಬಾಹುಬಲಿ ತರ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ ಅಂತ 2 ಬರ್ತದೆ. ಇನ್ನು ಮುಂದೆ ಏನು ನೋಡ್ಬೇಕು, ಯಾವ್ದು ತಕೊಂಡಿಲ್ಲ. ಬಟ್ ಇನ್ ಪಾರ್ಟ್ 2 ಬರುತ್ತಲ್ಲ, ನಾನು ಪಾರ್ಟ್ 2 ಕಾಯ್ತಾ ಇದ್ದೀನಿ. ಯಾವ ಪಾರ್ಟ್ 2 ಶುರು ಮಾಡಿ? ಶ್ರೀನಿಧಿ ಅವ್ರೆ, ನಿಮ್ ಬಗ್ಗೆ ಹೊಸ ಹೇಳ್ರಿ ನಮ್ಗ. ಎಲ್ಲಿಂದ ಬಂದ್ರಿ ನೀವು, ಏನ್ ಮಾಡಿದ್ರಿ ಇದಕ್ ಮುಂಚೆ? ಎಲ್ರಿಗೂ ಗೊತ್ತಿರಂಗೆ ನೀವು ಅದು ಎಂತದ ಸೂಪರ್ ನ್ಯಾಷನಲ್ ಆಗಿದ್ರಂತ, ಬ್ಯೂಟಿ ಪೆಜೆಂಟ್ ಅಂತ. ನನ್ ಬಗ್ಗೆ ಏನ್ ಹೇಳೋದು, ನಾನು ಹುಟ್ಟಿದ್ದು ಬಾಂಬೆಯಲ್ಲಿ. ಅಲ್ಲಿ ಫಸ್ಟ್ ಒಂದು ಫ್ಯೂ ಇಯರ್ಸ್ ಅಲ್ಲಿ ಇದ್ವಿ ನಾವು, ಫ್ಯಾಮಿಲಿ ಅಲ್ಲೇ ಇದ್ದಿದ್ದು. ಆಮೇಲೆ ನಮ್ಮ ಅಪ್ಪನ ಬಿಸ್ನೆಸ್ ಅಲ್ಲಿತ್ತು. ನಾನು ನಮ್ಮ ಮಮ್ಮಿ ಎಲ್ಲ ನಾವು ಮಂಗ್ಳೂರ್ಗೆ ಬಂದ್ವಿ. ಸೊ ಅಲ್ಲಿ ಫ್ಯೂ ಇಯರ್ಸ್ ಇನ್ ಮ್ಯಾಂಗ್ಳೂರ್. ಬಟ್ ನಾನು ಮಂಗ್ಳೂರ್ ಅವ್ರು, ಮ್ಯಾಂಗ್ಳೂರ್. ಗೊತ್ತಾಗ್ಬಿಡ್ರಿ, ನಿಮ್ ಕಲರ್ ನೋಡ್ತಾನೆ ಎಲ್ರು ಹೇಳ್ಬಿಡ್ತಾರ ಬಿಡ್ರಿ, ಆ ಕಲರ್ಗೆನೆ ಎಲ್ರು ಮಂಗ್ಳೂರ್. ಮೇಕಪ್ ರೀ, ನಿಜ ಕಲರ್ ಅಲ್ಲ. ಹೌದಾ? ಓ, ಹಂಗೂ ಇದೆ. ಓಕೆ. ಆಮೇಲೆ ಮಂಗ್ಳೂರಿಂದ ಆಮೇಲೆ ಬೆಂಗಳೂರು ಬಂದೆ ಇಂಜಿನಿಯರಿಂಗ್ ಮಾಡಕ್ಕೆ. ಆಮೇಲೆ ಬೆಂಗಳೂರಿಂದ ವಾಪಸ್ ಬಾಂಬೆ. ಸೊ ಕಂಪ್ಲೀಟಿಂಗ್ ಸರ್ಕಲ್. ಬಟ್ ಇವಾಗ ಬೆಂಗಳೂರು, ಮಂಗ್ಳೂರು, ಬಾಂಬೆ ಅಂತ ಕೆಲಸ. ನಾನು ಅದೇ ಇಂಜಿನಿಯರಿಂಗ್ ಮಾಡಿದೆ, ಮತ್ತೆ ಬ್ಯೂಟಿ ಪ್ಯಾಜೆಂಟ್ಸ್ ಮಾಡಿದೆ. ಸ್ವಲ್ಪ ಹುಚ್ಚಿತ್ತು, ಕ್ರೌನ್ ಗೆಲ್ಲೋದು, ಬ್ಯೂಟಿ ಪ್ಯಾಜೆಂಟ್ ಮಾಡೋದು ಸಣ್ಣದಿಂದನು. ಸೊ ಅದೊಂದು ಹುಚ್ಚು ಆದ್ಮೇಲೆ ನೆಕ್ಸ್ಟ್ ಮೂವೀಸ್ ಹುಚ್ಚು. ಸೊ ಅಟ್ ಕರೆಕ್ಟ್ ಟೈಮಿಗೆ ಲಕ್ಕಿಲಿ ಇನ್ ಪ್ರಾಜೆಕ್ಟ್ ಸಿಕ್ತು. ಸೊ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅಲ್ರಿ ಸರ, ಇದು ಹೆಂಗೆ ಅಂತ ಗ್ಯಾಂಗ್ಸ್ಟರು ಅಂತಾರೆ, ಮಾನ್ಸ್ಟರು ಅಂತಾರೆ, ಒಟ್ನಾಗ 5 ಭಾಷೆನಾಗ ಸುನಾಮಿ ಎಬ್ಬಿಸ್ಬಿಟ್ಟಿದಾರೆ ಬಿಡ್ರ. KGF ಅನ್ನೋದು ಬಂದಿದ್ದ ಕನ್ನಡದಾಗ. ಏನ್ರಿ ಅದು? ಶಾರುಖ್ ಖಾನ್ ಪಿಕ್ಚರ್ಗೆ ಏನು ಯೂಟ್ಯೂಬ್ನಾಗ ನೋಡು, ಇಂಟರ್ನೆಟ್ ಆಗ ನೋಡು, ಮೊಬೈಲ್ನಾಗ ನೋಡು, ಎಲ್ಲದ್ರಾಗ KGF. ಹಂಗ ನಂದು ಜೋಕುಮಾರ್ ಸ್ವಾಮಿ ಅಂತ ನಾಟಕ ಇತ್ತು, ಅದ್ ನೆನಪಾಗ್ತಿದೆ. ಶಾರುಖ್ ಖಾನ್ ಪಿಕ್ಚರು, ಅದಕ್ಕೆ ಒಂದು ಕಾಂಪಿಟೇಷನ್ ಕೊಡ್ತಾ ಇದೆ ಎಲ್ಲ. ಅಲ್ಲಿ ಯೂಟ್ಯೂಬ್ನಾಗ ನೋಡಿದ್ರೆ ಬರೀ KGF ವರ್ಸಸ್ 0 ಸೂಪರ್ ಸ್ಟಾರ್ ಸಿನಿಮಾ. ಹೌ ಕ್ಯಾನ್ ಇಟ್ ಹ್ಯಾಪನ್ಸ್? ಹಂಗಿರಲ್ಲಮ್ಮ, ಅದು ಯೂಟ್ಯೂಬ್ ಅಲ್ಲಿ ಮಾಡೋರು ಅವ್ರ ಪಾಯಿಂಟ್ ಆಫ್ ವ್ಯೂ ಅಷ್ಟೇ. ಸೊ ಈಗ ಪಬ್ಲಿಕ್ ರಿಯಾಕ್ಷನ್ ತಗೊಂತಿದ್ದಾರೆ ಎಲ್ಲರೂ. ನನಗಂತೂ ಹಂಗಿಲ್ಲ, ಐ ಆಮ್ ವೆರಿ ಶೋರ್ ಅವ್ರಿಗೂ ಹಂಗಿಲ್ಲ. ಅವರು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಇಟ್ಸ್ ಆಲ್ವೇಸ್ ಲೈಕ್ ನನ್ನ ಸಿನಿಮಾ ನಂದು, ಅವ್ರ ಸಿನಿಮಾ ಅವ್ರದ್ದು. ಅಂಡ್ ಅವ್ರ ಸಿನಿಮಾನು ನಾನು ನೋಡ್ತೀನಿ, ನನ್ನ ಸಿನಿಮಾನು ಅವ್ರ ಟ್ರೈಲರ್ ನೋಡಿದಾರಂತೆ, ಅವ್ರು ನೋಡ್ಬೋದು. ಸೊ ಇಟ್ಸ್ ಆಲ್ವೇಸ್ ಒಂದೇ ಫೀಲ್ಡ್ ಅಲ್ಲಿ ಇದ್ದಾಗ ಆ ಕ್ರಾಫ್ಟ್, ಆ ಸಿನಿಮಾ ಮಾಡಕ್ಕೆ ಏನ್ ಕಷ್ಟ ಆಗಿರುತ್ತೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅದಕ್ಕೆ ಗೌರವ ಕೊಟ್ಟೇ ಕೊಡ್ತಾರೆ. ಅಂಡ್ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾ ಸೋಲಲ್ಲ. ಅದು ಒಂದು ಸಿನಿಮಾ ನೀವು ಏನು ಮಾಡಿರ್ತೀರಾ ಅದರಲ್ಲಿ ಸ್ಟಫ್ ಇಲ್ಲ ಅಂದ್ರೆ ಅದು ಸೋಲುತ್ತೆ. ಸ್ಟಫ್ ಇದ್ರೆ ಅದಕ್ಕೆ ಸಿಗಬೇಕಾದ ಗೌರವ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಆ್ಯಂಡ್ ಅಫ್ಕೋರ್ಸ್ ಅವ್ರ ಮಾರ್ಕೆಟಲ್ಲಿ ಅವ್ರಿಗೆ ಜಾಸ್ತಿ ಇದ್ದೇ ಇರುತ್ತೆ, ಬಿಕಾಸ್ ಈಸ್ ಅ ಸೂಪರ್ ಸ್ಟಾರ್. ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು. ನಾವು ಅದನ್ನು ಏನೋ ಟಕ್ಕರು, ನಾವೇನೋ ವರ್ಸಸ್ ಅಂತ ಇವ್ರು ಯಾರೋ ಹೇಳ್ತಾರೆ ಅಂತ ಅದನ್ನು ನಾನು ಸೀರಿಯಸ್ ಆಗಿ ತಗೊಂಡ್ರೆ ನಾನು ದಡ್ಡ ಆಗ್ಬಿಡ್ತೀನಿ. ಆ್ಯಂಡ್ ಈಸ್ ಅ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್, ನಮ್ಮ ದೇಶದ ಒಂದು ಹೆಮ್ಮೆಯ ಕಲಾವಿದ. ಅವರ ಒಂದು ಸಿನಿಮಾ ಬಂದಾಗ ಎಲ್ಲರೂ ನೋಡಿದ್ದೀವಿ.
ಅಲ್ಲಿ ನಮಗೆ ಅಫ್ಕೋರ್ಸ್ ಸ್ವಲ್ಪ ಜಾಸ್ತಿ ಸ್ಕ್ರೀನ್ಸ್ ಇದಕ್ಕಿಂತ ಸಿಕ್ತಿತ್ತೇನೋ ಶಾರುಖ್ ಖಾನ್ ಅವ್ರ ಸಿನಿಮಾ ಇಲ್ಲದೆ ಹೋದರೆ, ಬಟ್ ಆದರೂ ನಮ್ಗೆ ಒಳ್ಳೆ ಸ್ಕ್ರೀನ್ ಸಿಗ್ತಾ ಇದೆ. ನಮ್ಮ ಗುರಿ ಏನಿತ್ತು ಅಷ್ಟು ಸಿಗ್ತಾ ಇದೆ. ಆ ಸಿನಿಮಾ ಚೆನ್ನಾಗಿದ್ರೆ ನಂಬರ್ ಆಫ್ ಸ್ಕ್ರೀನ್ಸ್ ಜಾಸ್ತಿ ಆಗುತ್ತೆ, ದಟ್ ಈಸ್ ಒನ್. ಆ್ಯಂಡ್ ಎರಡನೇದು, ಇಲ್ಲಿ ನಮಗೆ ಸೇಮ್ ಇರುತ್ತೆ. ನಮ್ಮ ಭಾಷೆಯಲ್ಲಿ ನಮಗೆ ಸಿಗೋ ಒಂದು ರೆವೆನ್ಯೂ, ನಮಗೆ ಸಿಗೋ ಒಂದು ರೆಸ್ಪೆಕ್ಟ್, ಒಂದು ಪ್ರೀತಿ ಅವ್ರಿಗೆ ಸ್ವಲ್ಪ ಕಡಿಮೆ ಸಿಗ್ಬೋದು, ಇಲ್ಲ ಅಂತಲ್ಲ, ಬಟ್ ಜಾಸ್ತಿ ಇರುತ್ತೆ. ಎರಡೂ ಸೇಮ್ ಇರೋದ್ರಿಂದ ಅದನ್ನು ವರ್ಸಸ್ ಅಂತೆಲ್ಲ ಹೇಳಿದೆ. ಒಳ್ಳೆ ಸೀಸನ್ನು, ಜನ ಸಿನಿಮಾ ನೋಡೋರಿಗೆ 2 ಸಿನಿಮಾ ಸಿಗುತ್ತೆ ಅಂದ್ಕೊಳ್ಳಿ. ನಾನು ಮನಸ್ಸಾರೆ ಬಯಸ್ತೀನಿ ಆ ಸಿನಿಮಾನೂ ಚೆನ್ನಾಗಿ ಓಡಲಿ, ಅವ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ ಅಷ್ಟೇ. ನೀವು ಏನಾರ ಹೇಳಿ, ಆದ್ರ ನಮ್ಮ ಕನ್ನಡದ ಪಿಕ್ಚರು ಹಿಂದಿಯವ್ರು ಮಾತಾಡಂಗೆ ಆಗದ, ಅದಕ್ಕೆ ಖುಷಿ ಆಯ್ತಾ ಇಲ್ವಾ? ಅದು ಖುಷಿ ಏನದೆ, ಅದೇ ನನ್ನ ಆಸೆ. ಅದಾಗಬೇಕಿತ್ತು ಅನ್ನೋದೇ ನನ್ನ ಆಸೆ. ಅದು ಇವತ್ತಾಗಿದೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಇದು ಇಲ್ಲಿಗೆ ನಿಲ್ಲಬಾರ್ದು. ಇನ್ನೂ ಸಾಕಷ್ಟು ಜನ ಅಂತ ನಮ್ಮ ಪ್ರತಿಭೆಗಳಿದ್ದಾರೆ ನಮ್ಮ ಭಾಷೆಯಲ್ಲಿ, ಡೈರೆಕ್ಟರ್ಗಳಿದ್ದಾರೆ, ಹೀರೋಗಳಿದ್ದಾರೆ, ಎಲ್ಲರೂ ಹೋಗಿ ಆ ಲೆವೆಲ್ಗೆ ಮಾಡ್ತಾರೆ ಅನ್ನೋ ನಂಬಿಕೆ ನಂದು. ಅಂದಂಗೆ ಶ್ರೀನಿಧಿ ಅವರ, ನೀವು ಅವ್ರ ಜೊತೆ ಕಾಂಬಿನೇಷನ್ ಹಾಡ್ ಐತೇನ್ರಿ ಪಿಕ್ಚರಾಗ? ಇಲ್ಲಿವರೆಗೂ ಮೌನಿ ರಾಯ್ ಬಂತು, ತಮನ್ನಾ ಬಂತು, ರಾಖಿ ಬಾಯ್ ಬಂತು, ಧೀರ ಧೀರ ಬರೋದೈತಿ. ಇನ್ನ ನಿಮ್ಮ ಹಾಡು ಯಾವಾಗ ಬರ್ತದ್ರಿ? ನಮ್ಮ ಹಾಡು ಯಾವಾಗ ಬರುತ್ತೆ? ಪಾರ್ಟ್ 2 ಅಲ್ಲಿ ಅವ್ರದ್ದು ಪಾರ್ಟ್ 2 ಅಲ್ಲಿ ಇರುತ್ತೆ. ಇದರಲ್ಲಿ ಮಧ್ಯ ಸಾಂಗ್ಸ್ ಅಲ್ಲಿ ನಿಮಗೆ ಒಂದಷ್ಟು ಫೀಲ್ ಇರೋ ವಿಷಯ ಬಂದಾಗೆಲ್ಲ ಅವ್ರದ್ದಿರುತ್ತೆ. ಬಾಹುಬಲಿನಾಗ ಅನುಷ್ಕಾ ಶೆಟ್ಟಿದು ಸಸ್ಪೆನ್ಸ್ ಇಟ್ಟಂಗ ಆತ್ ನೋಡ್ರಿ. ಫಸ್ಟ್ ಹೋಗಿ ನೋಡ್ದಾರಿಗೆಲ್ಲ ಇಲ್ವೇ ಇಲ್ಲ ಅನ್ಕೊ ಬಂದ್ರು. ಇವಾಗ ಹಂಗೆ ಆಗೈತೆ, ಎಲ್ರಿಗೂ ಸಸ್ಪೆನ್ಸ್ ನ ಹಂಗೆ ಕಾಯ್ದಿರಿಸಿದ್ರಂಗ ಹಂಗ ಆಗೈತೆ ಅಂತ ಆಯ್ತು ಅಲ್ಲ. ಈಗ ನಾವು ಚಾಪ್ಟರ್ 1 ನೋಡ್ತಿರುವಾಗ ಅದು ನಿಜಕ್ಕೂ ಒಂದು ಬಾಂಬೆ ಬ್ಯಾಕ್ ಡ್ರಾಪ್ನಾಗ ಆತದ, ಇಲ್ಲ ನಮ್ಮ ಕರ್ನಾಟಕದ ಬ್ಯಾಕ್ ಡ್ರಾಪ್ನಾಗ ಆತದ, ಒಟ್ನಾಗ ಒಂದು ಬಿಗ್ ಸಸ್ಪೆನ್ಸ್ ಅಂತೂ ಆಯ್ತ, ಅದಂತೂ ಹೇಳ್ಬೋದು. ಬಹುಶಃ ನಿಮ್ಮ ಆಟಿಟ್ಯೂಡ್ ಇದೆಲ್ಲ ನೋಡ್ಕೊಂಡೆ ಪ್ರಶಾಂತ್ ನೀಲ್ ಈ ತರದ ಡೈಲಾಗ್ಸ್ ಬರುತ್ತೆ ಅಂತ ಅಲ್ವಾ? ಸರಿಯಾಗಿದೆಲ್ಲ, ಎಕ್ಸಾಕ್ಟ್ಲಿ ರಿಯಲ್ ಲೈಫ್ ಕ್ಯಾರೆಕ್ಟರ್ ತರಾನೇ ಫೀಲ್ ಆಗುತ್ತೆ. ಐ ಥಿಂಕ್ ರಾಕಿ ಹಂಗೆ ಇದ್ದಿದ್ದು. ಹೌದು ಹೌದು, ಅದಕ್ಕೆ ಆ ಕ್ಯಾರೆಕ್ಟರ್ ಹೆಸರು ಹಾಗೆ ಉಳಿಸ್ಕೊಂಡ್ರು ಅಂತ, ರಾಖಿ ಬಾಯ್ ಅಂತ. ಅಂಡ್ ದ ಬುಲೆಟ್, ಆ ಬುಲೆಟ್ ಕೂಡ ಅಷ್ಟೇ ಗಮನ ಸೆಳೆಯುತ್ತೆ. ಆ ಬುಲೆಟ್ ಅಲ್ಲಿ ನೀವು ಬುಲೆಟ್ ಓಡಿಸೋ ಸ್ಟೈಲು ಇದೆಲ್ಲ, ಅದೇನಾದ್ರು ಸ್ಪೆಷಲ್ ಕ್ಯಾರೆಕ್ಟರ್ ಇದೆಯಾ ಫಿಲ್ಮ್ ಅಲ್ಲಿ ಏನಾದ್ರು? ಏನಿಲ್ಲಮ್ಮ, ಜನ ಇಷ್ಟಪಟ್ಟಾಗ, ಪ್ರೀತಿ ಇದ್ದಾಗ ಏನ್ ಮಾಡಿದ್ರು ಇಷ್ಟ ಆಗುತ್ತೆ ಅನ್ನೋದಕ್ಕೆ. ಗಾಡಿ ಬುಲೆಟ್ ಅಫ್ಕೋರ್ಸ್ ತುಂಬಾ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಅದು ಭುವನ್ ಮತ್ತೆ ಅವನ ಅಸಿಸ್ಟೆಂಟ್ ಇನ್ನೊಬ್ಬ ಹುಡುಗ ಅವರಿಬ್ರು ಸೇರಿ ಪ್ಲಾನ್ ಮಾಡಿದ್ದು. ಆಕಾಶ್ ಅಂತ ಅವರಿಬ್ರು ಸೇರಿ ಪ್ಲಾನ್ ಮಾಡಿದ್ದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಹಳೆ ಕಾಲದ ಬೈಕ್ ಬೇಕಿತ್ತು. ಹಳೆ ಕಾಲದ ಬೈಕ್ ತಂದ್ರೆ ಫಾಸ್ಟ್ ಆಗಿ ಹೋಗ್ತಿರ್ಲಿಲ್ಲ, ಅದು ಇಂಜಿನ್ ಕೆಪಾಸಿಟಿ ಇರುತ್ತೆ. ಸೊ ಅದಕ್ಕೆ ಇವರೇ ಒಂದು ಬೈಕ್ ತಗೊಂಡು ಆಲ್ಟರ್ ಮಾಡಿ, ಅದು ಯಾವ ಬೈಕು ಅಂತ ಗೊತ್ತಾಗದಿರೋ ತರ ಮಾಡಿಬಿಟ್ಟು ಒಂದು ಹಳೆ ಬೈಕು ಅಂತ ಮಾಡಿದ್ದಾರೆ. ಇದು ಇಂದಿರಾ ಗಾಂಧಿ ಟೈಮಲ್ಲಿ ನಡೆಯೋ ಪೀರಿಯಡ್ ಅಲ್ಲಿ ನಡೆಯೋ ಕತೆ ಅಂತ ಹೇಳ್ತಾರೆ, ಹೌದಾ? 1970s to 80s ಯಾರ್ ಪೀರಿಯಡ್ ಅದು ನೀವೇ ನೋಡಿ. ಸೊ ಅದೇ ಯಾರ್ ಪೀರಿಯಡ್ ಅಂತ ಗೊತ್ತಿಲ್ಲ, ನೀವು ನೋಡ್ಬೇಕು. ಉಳಿದಿದ್ದು ಮುಂದಕ್ಕೆ ಹೇಳಲ್ಲ ಅಂತ ಗೊತ್ತಾಯ್ತು. ಅಂಡ್ ತಮನ್ನಾ ಹಾಡಿನ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ಬೋದು? ಅದು ಅಗೇನ್ ಕನ್ನಡದಲ್ಲಿ ನಾವು ತಮನ್ನಾ ಅವ್ರನ್ನ ಇಟ್ಬಿಟ್ಟು ತೆಲುಗು, ತಮಿಳ್, ಮಲಯಾಳಂ 4 ಭಾಷೆ ಇದ್ದೇನೆ. ಇನ್ಫ್ಯಾಕ್ಟ್ ಏನಾಯ್ತು ಅಂದ್ರೆ ಹಿಂದಿಯವ್ರಿಗೆ ಹಳೆ ಸಾಂಗ್ ನಿಮ್ದು ಭಾಷೆಗೆ ಮಾಡ್ಕೊಂಡಿದ್ದೀರಾ, ಯಾಕಂದ್ರೆ ಜೋಕೆ ಆ ಸಾಂಗ್ ಇಟ್ ಮಾಡಿದ್ರೆ ಯಾವ್ದಾರ ಒಂದು ಓಲ್ಡ್ ಇದು ಆ ಕಾನ್ಸೆಪ್ಟ್ ನಮ್ಗೆ ಇಲ್ಲಿ ರಿಲೇಟ್ ಆಗೋ ತರದ್ದು ಯಾವ್ದಾರ ಒಂದು ಸಾಂಗ್ ಕೊಡಿ, ಅದು ಸ್ವಲ್ಪ ಸಿಕ್ಕಾಬಟ್ಟೆ ಯುನೀಕ್ ಆಗಿ ಕೇಳಿಸ್ತಿದೆ, ಸೌತ್ ಇಂಡಿಯನ್ ಫ್ಲೇವರ್ ಇದೆ, ನಮ್ಗೆ ಇಲ್ಲೊಂದು ಟಚ್ ಇರೋ ತರದ್ ಬೇಕು ಅಂತ ಕೇಳಿದ್ರು. ಸರಿ ನೀವೇ ಸೆಲೆಕ್ಟ್ ಮಾಡ್ಕೊಡಿ ಅಂತ ಹೇಳಿ ಇದು ಮಾಡಿದಾಗ ಟಿ ಸೀರೀಸ್ ಇದಕ್ಕೆ ಅವ್ರು ಎಕ್ಸೆಲ್ ಇಂದಾನೆ ಮಾಡಿಸಿದ್ರು. ಅದೊಂದು ಸಾಂಗ್ ಸೆಲೆಕ್ಟ್ ಮಾಡಿದ್ರು. ಒಂದು 3-4 ಆಪ್ಷನ್ ಬಂತು. ಫಾಸ್ಟ್ ಆಗಿ ರೆಡಿ ಮಾಡ್ಬಿಟ್ರಲ್ಲ ಹಾಡನ್ನ? ಫಾಸ್ಟ್ ಆಗಿ ಮಾಡಿದ್ವಿ, ಪಟ್ ಅಂತ ಮಾಡಿ ಶೂಟಿಂಗ್ ಇಲ್ಲ, ಎಡಿಟಿಂಗ್ ಅಲ್ಲೇ ಶೂಟಿಂಗ್ ಮಾಡ್ತಾ, ಅಲ್ಲೇ ಆನ್ಲೈನ್ ಎಡಿಟಿಂಗ್ ಅಮ್ಮ ಈಗೆಲ್ಲ, ಅಲ್ಲೇ ಎಡಿಟ್ ಮಾಡಬಹುದು. ಚಾಪ್ಟರ್ 1 ಎಷ್ಟು ವರ್ಷ ಹಿಡಿತು? ಚಾಪ್ಟರ್ 2 ಯಾವಾಗ ಶುರು ಆಗುತ್ತೆ ಅಂತ ಈ ಬಾಹುಬಲಿ ಕೇಳಿದಾಗ ಇದೆ ಈಗ ಎಲ್ಲ ಪ್ರಶ್ನೆಗಳು. ಇಲ್ಲ ಆಕ್ಚುಲಿ ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಆದಷ್ಟು ಬೇಗ ಮಾಡ್ತೀವಿ, ಟೈಮ್ ವೇಸ್ಟ್ ಮಾಡ್ದಂಗೆ ಫಾಸ್ಟ್ ಆಗಿ ಕೆಲಸ ಮಾಡ್ಕೊಂಡು. ಸ್ಕ್ರಿಪ್ಟ್ ಎಲ್ಲ ಆಲ್ಮೋಸ್ಟ್ ರೆಡಿ ಇದೆ, ಇನ್ನೊಂಚೂರು ಬೆಟರ್ ಮಾಡಿ ಆಫ್ ಕೋರ್ಸ್ ಇಂಪ್ರೂವೈಸೇಷನ್ ಇದೆ. ಮತ್ತೆ ಲುಕ್ ಹಿಂಗೆ ಇರುತ್ತೆ, ದಾಡಿ ಬಿಡ್ಬೇಕಾಗುತ್ತೆ ನಾನು, ಕಂಟಿನ್ಯೂಟಿ ಅದು ಆ ಕ್ಯಾರೆಕ್ಟರ್ಗೆ ದಾಡಿ ಬಿಡ್ಲೇಬೇಕಾಗುತ್ತೆ. ಈಗ ಸುಮ್ಮನೆ ನಾನು ಓಡಾಡ್ಕೊಂಡಿದ್ದೀನಿ, ಪ್ರಮೋಷನ್ ಟೈಮು ಸ್ವಲ್ಪ ಹಂಗೆ ಇರ್ಲಿಲ್ಲ, ಬೇರೆ ತರ ಕಾಣಿಸ್ಬಿಡುತ್ತೆ, ಮತ್ತೆ ಕಿರಾತಕ್ಕಾಗಿ ಬದಲಾಯಿಸಬೇಕು, ಮತ್ತೆ ಟ್ರಿಮ್ ಮಾಡಬೇಕು. ಅಂಡ್ ಎಲ್ಲರೂ ಕೇಳ್ತಾ ಇದ್ರು ನಿಮ್ಗೆ, ನೀವು ವಿಶಾಲ್ ಅಂಡ್ ನೀವೆಲ್ಲ ತುಂಬಾ ಕ್ಲೋಸ್ ಆಗಿರೋದ್ರಿಂದಾನೋ ಏನೋ ಒಟ್ಟಿಗೆ ಸಿನಿಮಾ ಮಾಡ್ತೀರಾ, ಒಂದು ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ಮತ್ತೆ ಬರ್ಬೋದು ಅಂತ ಹೇಳ್ಬಿಟ್ಟು. ಅದೇನಂತೆ ದೊಡ್ಡ ವಿಷಯ ಇಲ್ಲ, ಎಲ್ಲ ಆ ಥರದ್ದು ಒಳ್ಳೆ ಕತೆ ಬರಬೇಕು, ಎಲ್ಲ ಸೇರ್ಬೇಕು, ತುಂಬಾ ಒಳ್ಳೇದು ಆಕ್ಚುಲಿ. ಬಿಸ್ನೆಸ್ಗೂ ಎಲ್ಲಾ ಭಾಷೆಯಿಂದ ಒಬ್ಬೊಬ್ರು ಸೇರ್ ಮಾಡಿದ್ರು ಚೆನ್ನಾಗಿರುತ್ತೆ. ಅಂಡ್ ಶ್ರೀನಿಧಿ, ನೆಕ್ಸ್ಟ್ ಅಂತ ಅಂದಾಗ ಚಾಪ್ಟರ್ 2 ಪ್ರಿಪೇರ್ ಆಗ್ತಿದ್ದೀರಾ, ಅಥವಾ ನೆಕ್ಸ್ಟ್ ಇನ್ಯಾವ್ದಾದ್ರು ಒಳ್ಳೆ ಆಫರ್ಗಳಿಗೆ ಅಥವಾ ನೋಡ್ತಾ ಇದ್ದೀರಾ, ಸಿನಿಮಾ ರಿಲೀಸ್ ಆಗ್ಲಿ ಅಂತ ಕಾಯ್ತಿದ್ದೀರಾ, ಹೇಗೆ?
ಸದ್ಯಕ್ಕೆ ರಿಲೀಸ್ ಕಾಯ್ತಾ ಇದ್ದೀನಿ, 3 ದಿನ ಇರೋದಷ್ಟೇ. Okay. ಬಟ್ ಐ ಆಮ್ ಓಪನ್ ಟು ಆಫರ್ಸ್ ಬಂದ್ರೆ, ಯಾವ್ದಾದ್ರು ಒಳ್ಳೇದ್ ಬಂದ್ರೆ ಗ್ಯಾರಂಟಿ ತಗೋತೀನಿ. ಅದನ್ನ ಬಿಟ್ಟು ಪಾರ್ಟ್ 2 ಕಾಯ್ತಾ ಇದ್ದೀನಿ. ಬಟ್ ಐ ನೋ ದೇ ಹ್ಯಾವ್ ಲಾಟ್ ಆಫ್ ವರ್ಕ್. ಅಂಡ್ ಪೈರಸಿ ಬಗ್ಗೆ ಎಲ್ರಿಗೂ ಒಂದು ಆತಂಕ ಇದೆ. ಫಸ್ಟ್ ಡೇ ರಿಲೀಸ್ ಆಗಿದ್ದ ದಿವಸನೇ ಎಲ್ಲರೂ ಕೂಡ ಈ ಸಿನಿಮಾನ ಎಲ್ಲಿ ಲೀಕ್ ಮಾಡ್ಬಿಡ್ತಾರೋ ಅಂತ ತುಂಬಾ ಜನ ಕಾಯ್ತಾ ಇದ್ದಾರೆ. ರಾಕರ್ಸ್, ತಮಿಳ್ ರಾಕರ್ಸ್, ಆ ಥರದ್ದು ಏನೇನೋ ಒಂದೊಂದಷ್ಟು ಇದಿದೆ ಎಲ್ಲಾನು ಆನ್ಲೈನ್ ಇವೆಲ್ಲಾನು. ಸೊ ಅದ್ರ ಬಗ್ಗೆ ಏನು ಒಂದು ಇದನ್ನ ತಗೊಂಡಿದ್ದೀರಾ? ಕ್ರಮ ತಗೊಂಡಿದ್ದೀವಿ. 100% ಆಂಟಿ ಪೈರಸಿ ಟೀಮ್ ಅಂತ ಮಾಡಿದ್ದೀವಿ. ಎಲ್ಲ ಕಡೆ ತುಂಬ ಸ್ಟ್ರಿಕ್ಟ್ ಆಗಿದೆ. ಆ್ಯಂಡ್ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಸಪೋರ್ಟ್ ಕೊಡ್ತಾ ಇದೆ. ಈ ಸಲ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಯಾಕಂದರೆ ಈಗ ನನಗೆ ಬೇರೆ ಪೈರಸಿ ಮಾಡೋರ್ಗಿಂತ ಹೆಚ್ಚಾಗಿ ಅಭಿಮಾನಿಗಳು ಗೊತ್ತಿಲ್ಲದೆ ಮಾಡ್ತಾರೆ ಕೆಲವು. ಅಂದ್ರೆ ಇಂಟ್ರೊಡಕ್ಷನ್ ಸೀನು, ನಮ್ ಬಾಸ್ ಸೀನು, ನಮ್ ಇದು ಅದೆಲ್ಲ ಮಾಡೋದು ಬೇಡ. ಯಾಕಂದ್ರೆ ಅದರಿಂದ ಸಿನಿಮಾಗೆ ಎಫೆಕ್ಟ್ ಆಗುತ್ತೆ. ಅವ್ರ ಪ್ರೀತಿ ಅವ್ರು ನೋಡ್ಲಿ, ಅವ್ರು ಅಲ್ಲೇ ಎಂಜಾಯ್ ಮಾಡ್ಲಿ, ಖುಷಿಯಾಗಿರ್ಲಿ, ಅದ್ರ ಬಗ್ಗೆ ಮಾತಾಡ್ಲಿ. ಬಟ್ ರೆಕಾರ್ಡ್ ಮಾಡೋದು, ಆ ವಿಡಿಯೋಗಳನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಅದೆಲ್ಲ ಸ್ವಲ್ಪ ತಪ್ಪು. ಬಟ್ ಜನರಲಿ ಎಲ್ಲೋ ಸೆಲೆಬ್ರೇಷನ್ಗೆ ಡ್ಯಾನ್ಸ್ ಮಾಡ್ತಾ ಮಾಡೋದು ಅದೆಲ್ಲ ನಾವು ನೋಡಿದೀವಿ. ನಮ್ಮೆಲ್ಲ ಪಿಕ್ಚರ್ಗಳು ಮಾಡ್ತಾರೆ, ದಟ್ ಈಸ್ ಫೈನ್. ಅದನ್ನೇನು ತಡೆಯೋಕ್ಕಾಗಲ್ಲ. ಅವ್ರ ಖುಷಿ ಡ್ಯಾನ್ಸ್ ಮಾಡ್ತಿರ್ತಾರೆ ಥಿಯೇಟರ್ ಮೇಲೆ ಹತ್ತಿ. ಸೊ ಅವಾಗೆಲ್ಲ ಅರ್ಥ ಆಗುತ್ತೆ. ಬಟ್ ಈ ಫೇಸ್ಬುಕ್ ಲೈವ್ ಮಾಡ್ಬಿಡೋದು ಇಂಥದನ್ನೆಲ್ಲ ಯಾರು ಮಾಡಬಾರ್ದು. ಅದು ಯಾಕಂದ್ರೆ ಬಹಳಷ್ಟು ಜನರ ಬದುಕಿದೆ, ಶ್ರಮಪಟ್ಟು ಕೆಲಸ ಮಾಡಿರ್ತೀವಿ. ಇಂಥ ಒಬ್ಬ ನಿರ್ಮಾಪಕರು ಅವ್ರಿಗೆ ಒಳ್ಳೇದಾಗಬೇಕು. ಸೊ ಒಟ್ನಲ್ಲಿ ಎಲ್ಲರೂ ಕೂಡ ನಿರೀಕ್ಷೆ ಜೋರಾಗಿದೆ. ಆ ನಿರೀಕ್ಷೆಯ ದಿನ ಇನ್ನ ಕೆಲವೇ ದಿನಗಳು ಉಳಿದಿವೆ. ಸೊ ಆಲ್ ದಿ ಬೆಸ್ಟ್ KGFಗೆ. ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ನಿಜವಾಗ್ಲೂ ನಾನು ಯಾವತ್ತೂ ಅದನ್ನ ಹೇಳಿರ್ತೀನಿ. ಈ ಸಲ ನಾನು ತುಂಬಾ ಮನ್ಸಾರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಯಾವ್ಯಾವುದೋ ಊರಲ್ಲಿ ಇದ್ದು ಎಲ್ಲ ಮಾಡ್ತಿದ್ರು. ನನಗೆ ನೀವೆಲ್ಲ ಏನೇನು ಪ್ರೋಗ್ರಾಮ್ ಮಾಡ್ತೀರಾ ನೀವುಗಳೇ ಕಳಿಸ್ಕೊಡ್ತಿದ್ರಿ. ಇದು ನನ್ನ ಸಿನಿಮಾ ಅಂತ ನೀವು ಮಾಡಿಲ್ಲ, ಅಥವಾ ಯಾವುದೋ ಒಂದು ಬೇರೆ ಕಮರ್ಷಿಯಲ್ ಇದು ಅಂತ ಮಾಡಿಲ್ಲ. ಒಂದು ಅಟೆಂಪ್ಟಿಗೆ ನೀವು ಗೌರವ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಸರ್. ಸೊ ಖುಷಿಯಾಗಿ ಮಾತು ಕೇಳಂಗಾಯ್ತು, ನೀವೆಲ್ಲ ನೋಡಿದ್ದಾಯ್ತು, ಗೊತ್ತಾಯ್ತಲ್ರಿ KGF ಬತ್ತಾಯ್ತ್ರಿ. 5 ದಿವಸ ತಡ್ಕಳ್ರಿ, ನಿಮ್ಮದೇ ಬತ್ತೈತೆ. ಫುಲ್ ಮಸ್ತಿ ಮಜಾ ಸಿಗ್ತೈತಿ. ಇದು KGF ಮಾತು ಮಸ್ತಿ.